ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ನಾವು ವರ್ಷದ 2024ನೇ ವರ್ಷದ ಕಡೆಗೆ ಬಂದಿದ್ದೇವೆ. ಡಿಸೆಂಬರ್ನ ಕಡೆಯ ಭಾನುವಾರಕ್ಕೆ ನಾವು ಬಂದಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ನಾನು ನಂಬ್ತೇನೆ ವರ್ಷ ಎಲ್ಲ ನೀವು ಕೇಳಿದ ವಚನ ಎಲ್ಲ ನಿಮ್ಮನ್ನು ಉಜ್ಜೀವಿಸ ಮಾಡ್ತು, ನಿಮ್ಮನ್ನು ಅದು ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಆಶೀರ್ವದಿಸಿ ಇದೆ ಅಂತ ನನಗೆ ಖಂಡಿತವಾಗಿ ನಂಬಿಕೆ ಅದೇ. ದೇವರ ಆ ರೀತಿಯಲ್ಲಿ ಮಾಡಿದ್ದಾರೆ. ನಾನು ಬೋಧಿಸಲಿಲ್ಲ, ದೇವರ ಆತ್ಮನೇ ನಿಮ್ಮ ಸಂಗಡ ಮಾತನಾಡಿದ್ದಾನೆ. ಅನೇಕರು ನೀವು ಎಚ್ಚರಿಸ್ಕೊಂಡಿದ್ದೀರಿ, ಅನೇಕರು ಸಂತೈಸಲ್ಪಟ್ಟಿದ್ದೀರಿ, ಆಧರಿಸಲ್ಪಟ್ಟಿದ್ದೀರಿ. ಯಾವುದಾದ್ರೂ ಸಾಕ್ಷಿಗಳಿದ್ದರೆ ದಯವಿಟ್ಟು ನಮಗೆ ತಿಳಿಪಡಿಸ್ರಿ, ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ರಿ. ಪ್ರಾರ್ಥನಾ ಕೋರಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ರಿ. ಸೊ ಈ ಸಮಯದಲ್ಲಿ ನಾವು ವಾಕ್ಯ ಧ್ಯಾನಕ್ಕೆ ನಾವು ನೇರವಾಗಿ ಹೋಗೋಣ. ಈ ಸಮಯದಲ್ಲಿಯೂ ಸಹ ನಾವು ವರ್ಷದ ಕಡೆಯ ದಿನದಲ್ಲಿದ್ದೇವೆ. ಕಡೆಗೆ ದೇವರು ನಮ್ಮಿಂದ ಬಯಸುವುದೇನು ಅದನ್ನು ನಾವು ಈ ಸಮಯದಲ್ಲಿ ನಾವು ನೋಡೋಣ. ದೇವರು ನಮ್ಮಿಂದ ಬಯಸುವಂಥ ವಿಚಾರವೇನು? ದೇವರು ನಮ್ಮಿಂದ ಬಯಸುವುದು ಇಷ್ಟೇ ಪ್ರಿಯರೇ. ನಾವು ನೋಡ್ತೀವಿ, ಆದಾಮ ಅವರಿಬ್ಬರು ಕೂಡ ಪಾಪ ಮಾಡಿದ ಕೂಡಲೇ ದೇವರು ಅವರಿಂದ ಬಯಸ್ತಿದ್ದು ಪಶ್ಚಾತ್ತಾಪವನ್ನು. ಸೊ ನಾವು ಪಶ್ಚಾತ್ತಾಪ ಪಡುವುದನ್ನು ದೇವರು ಬಯಸ್ತಾರೆ. ಪಶ್ಚಾತ್ತಾಪ ಪಡುವುದಾದರೆ ನಾವು ಆತನ ಕೈಯೊಳಗಡೆ ಹೋಗ್ಬಿಡ್ತೇವೆ. ನಾವು ಪಶ್ಚಾತ್ತಾಪ ಪಡದಿದ್ದರೆ ಆತನಿಂದ ದೂರ ಹೋಗುವಂತೆ ನಾವು ಕಾಣ್ತೇವೆ. ನೋಡಿದ್ದೀರಾ, ಯಾವುದಾದ್ರೂ ಒಂದು ಮಗು ತಪ್ಪು ಮಾಡಿದ ಕೂಡಲೇ ತನ್ನ ತಂದೆ ಹತ್ರ ಬಂದು ಸಾರಿ ಪಪ್ಪ, ಸಾರಿ ಅಮ್ಮ ಅಂತ ಹೇಳುವಾಗ ಆ ತಾಯಿಯ ಮಗುವನ್ನು ಅಪ್ಕೊಂಡು ಅದಕ್ಕೆ ಮುತ್ತಿಡ್ತಾಳೆ. ಸೊ ಅದೇ ಥರನೇ ಪ್ರಿಯರೇ, ಅದೇ ಮಗು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದೆ ದೂರ ನಿಲ್ಲುವಾಗ ತಂದೆಯಿಂದ ಅಥವಾ ತಾಯಿಯಿಂದ ಅದು ದೂರ ನಿಲ್ಲಲೇಬೇಕಾಗ್ತದೆ. ಸೊ ಹಾಗೆ ಈ 2024ರ ಕಡೆಗೆ ನಾವು ಬಂದಿದ್ದೇವೆ ಪ್ರಿಯರೇ. ಈ ಕಳೆದ ವರ್ಷದಲ್ಲಿ ನಾವು ತಿಳಿಯದೆ ಮಾಡಿದಂಥ ಅನೇಕ ಕಾರ್ಯಗಳಿವೆ. ಸೊ ಶರೀರದ ಮೂಲಕವಾಗಿ, ಕಣ್ಗಳ ಮೂಲಕವಾಗಿ, ಆಲೋಚನೆಯ ಮೂಲಕವಾಗಿ ನಾವು ಅನೇಕ ಕಾರ್ಯಗಳನ್ನ ಮಾಡಿದ್ದೇವೆ. ಸೊ ತಿಳಿಯದೆ ಪಾಪಗಳನ್ನ ಮಾಡಿರಬಹುದು. ನಮ್ಮ ಯೋಚನೆಯಿಂದ ಪಾಪ ಮಾಡಿರಬಹುದು, ನಮ್ಮ ಶರೀರದಿಂದ ಪಂಚೇಂದ್ರಿಯಗಳ ಮೂಲಕವಾಗಿ ಪಾಪ ಮಾಡಿರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ಯೋಹಾನ 1ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳ್ತದೆ. ನಾವು ಅದನ್ನು ತೆಗೆದುಕೊಳ್ಳೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಸೊ ನಾವು ಪಾಪಗಳನ್ನ ಒಪ್ಪಿಕೊಳ್ಳುವಾಗ ಮಾತ್ರ ಅಲ್ಲಿ ಬಿಡುಗಡೆ. ಆದಾಮ ಆ ದಿವಸ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡಿದ್ದಿದ್ರೆ ಈ ದಿವಸ ಈ ಪರಿಸ್ಥಿತಿ ಇರ್ತಿರಲಿಲ್ಲ. ಆದರೆ ಆತ ಏನು ಮಾಡ್ದ? ಪಶ್ಚಾತ್ತಾಪ ಪಡಲಿಲ್ಲ. ಆತ ಮಾಡಿದ ತಪ್ಪನ್ನು ತಾನೇ ಸಮರ್ಥನೆ ಮಾಡಿಕೊಂಡ. ಆತ ಏನು ಮಾಡ್ದ? ನಾನಲ್ಲ, ನೀನು ಕೊಟ್ಟ ಸ್ತ್ರೀ ಅದನ್ನು ಕೊಟ್ಲು, ಈ ಸ್ತ್ರೀ ನನಗೆ ಕೊಟ್ಲು, ನೀನು ಕೊಟ್ಟ ಈ ಸ್ತ್ರೀ ನನಗೆ ಅಣ್ಣನ ಕೊಟ್ಲು. ಆತ ತಾನು ಒಪ್ಪಿಕೊಳ್ಳದೆ ಅದನ್ನು ಹಾಗೆಯೇ ಆ ದೇವರ ಮೇಲೆಯೂ ಮತ್ತು ಆ ಒಂದು ಹೆಂಡತಿಯ ಮೇಲೆ ಹಾಕೋದನ್ನು ನಾವು ಕಾಣ್ತೇವೆ. ಅವಳ ಬಳಿ ಬಂದು ದೇವರು ಕೇಳಿದ್ರು ಕೂಡ ಅವಳು ಸಹ ತನ್ನ ಮೇಲೆ ತೆಗೆದುಕೊಳ್ತಲ್ಲ, ಬದಲಾಗಿದ್ದಾನೆ ಸರ್ಪದ ಮೇಲೆ ಹಾಕುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಹಾಗೆ ನಾವು ಕೂಡ ನಾವು ಮಾಡಿದ ತಪ್ಪುಗಳನ್ನ ನಮ್ಮ ನೆರೆಹೊರೆಯವರ ಮೇಲೆ, ಗಂಡ ಮಾಡಿದ ತಪ್ಪನ್ನು ಹೆಂಡತಿಯ ಮೇಲೆ, ಹೆಂಡತಿ ಮಾಡಿದ ತಪ್ಪವನ್ನು ಗಂಡನ ಮೇಲೆ ನಾವು ಹಾಕೋರ ಕಾಣ್ತೇವೆ. ಇನ್ನೂ ಕೆಲವು ಸಂದರ್ಭದಲ್ಲಿ ನೋಡೋದಾದರೆ ನಾವು ಮಾಡಿದ ತಪ್ಪಕ್ಕೆ ಸೈತಾನಿಗೆ ಹೇಳ್ತಾ ಇರ್ತೀವಿ, ಸೈತಾನ ಹಿಂಗೆ ಮಾಡಿಸ್ತಾ, ಯಾಕೆ ಬ್ರದರ್ ತಪ್ಪು ಮಾಡಿದ್ರಿ, ಯಾಕೆ ಸಿಸ್ಟರ್ ಈ ಪಾಪ ಮಾಡಿದ್ರಿ? ಇಲ್ಲ ಬ್ರದರ್, ನಿಮಗೆ ಗೊತ್ತಿಲ್ಲ, ನನಗೆ ಎಷ್ಟು ಹೋರಾಟ ಇದೆ ಗೊತ್ತಾ? ಸೈತಾನ ಹೋರಾಡ್ತಾನೆ ಸಿಸ್ಟರ್, ಸೈತಾನ ಹೋರಾಡ್ತಾನೆ ಬ್ರದರ್, ಅವನು ಹೋರಾಡಿ ನಮ್ಮನ್ನು ಈ ರೀತಿಯಲ್ಲಿ ಪಾಪ ಮಾಡಿಸ್ಬಿಟ್ಟ. ಸೊ ಯೇಸುವಿಗೂ ಕೂಡ ಹೋರಾಟ ಈ ಲೋಕದಲ್ಲಿತ್ತು. ಯೇಸು ಕೂಡ 100ಕ್ಕೆ 100 ಭಾಗ ಮನುಷ್ಯನ ರೂಪದಲ್ಲಿ ಈ ಲೋಕದಲ್ಲಿದ್ದರು. ಸೈತಾನನನ್ನು ಯೇಸು ಜಯಿಸಿರುವುದಾದರೆ ನಾನು ನೀವು ಸಹ ಜಯಿಸಬಹುದು ಪ್ರಿಯರೇ. 2024 ವರ್ಷದಲ್ಲಿ ಈ ಕಳೆದ ತಿಂಗಳುಗಳಲ್ಲಿ ತಿಳಿಯದೆ ಮಾಡಿದ ತಪ್ಪುಗಳಿಗಾಗಿ ನಾವು ಪಶ್ಚಾತ್ತಾಪ ಪಡೋಣ. ಯಾಕೆಂದರೆ ಕಡೆಗೆ ದೇವರು ನಮ್ಮಿಂದ ಪಶ್ಚಾತ್ತಾಪವನ್ನು ಬಯಸುವವರಾಗಿದ್ದಾರೆ. ಯಾಕೆಂದರೆ ನಾವು ಯಾರೂ ಕೂಡ ನಾವು ಪಾಪಿಗಳು ಅಂತ ಹೇಳಿ, ನಾನು ಪಾಪಿ ಅಲ್ಲ ಅಂತೇಳಿ ಹೇಳಲಿಕ್ಕೆ ಯಾರಿಗೂ ಕೂಡ ಏನಿಲ್ಲ, ಧೈರ್ಯ ಇಲ್ಲ, ಯಾರಿಗೂ ಕೂಡ ಏನಿಲ್ಲ, ಅರ್ಹತೆ ಇಲ್ಲ. ನಾವೆಲ್ಲ ಪಾಪ ಮಾಡಿದ್ದೇವೆ. ನಾವೆಲ್ಲ ಪಾಪ ಮಾಡಿ ದೇವರನ್ನು ಮಹಿಮೆಯನ್ನು ಕಳ್ಕೊಂಡಿದ್ದೇವೆ. ಇಲ್ಲಿ ಕೂಡ ನಾವು ನೋಡೋದಾದರೆ, ನಾನು ಪಾಪಿಯಲ್ಲ ಅಂತ ಹೇಳುವುದಾದರೆ ನಾವು ದೇವರನ್ನೇ ಸುಳ್ಳುಗಾರರಾಗಿ ಮಾಡ್ತೀವಂತೆ. ಅದಕ್ಕೆ ನೋಡ್ರಿ, ದೇವರು ಕಡೆಗೆ ನಾವು ನೋಡೋದಾದರೆ ಪ್ರಕಟಣೆ ಪುಸ್ತಕದಲ್ಲಿ ಕೂಡ 7 ಸಭೆಗಳಿಗೆ ತಾವು ಮಾಡಿದ ಪಾಪಗಳ ಕುರಿತಾಗಿ ದೇವರು ತಿಳಿಯಪಡಿಸಿ ಅವರು ಪಶ್ಚಾತ್ತಾಪ ಪಡಬೇಕೆಂದು ಬಯಸಿದ್ದಾರೆ. ನೋಡ್ರಿ, ದೇವರು ಕನಿಕರವುಳ್ಳ ದೇವರಾಗಿದ್ದಾರೆ, ಮನಮರುಗುವ ದೇವರಾಗಿದ್ದಾರೆ. 2024ನೇ ವರ್ಷ
ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಅವರು ನಮ್ಮ ವಿಚಾರದಲ್ಲಿ, ಹೌದು ನಿನ್ನ ವಿಷಯದಲ್ಲಿ ಸಹೋದರಿಯೇ, ನಿನ್ನ ವಿಷಯದಲ್ಲಿ ಸಹೋದರನೇ, ಹೌದು ಸೇವೆ ಮಾಡುವ ಸಹೋದರನೇ, ನಿನ್ನ ಮೇಲೆಯೂ ಕೂಡ ಆತನು ಕನಿಕರವುಳ್ಳವನಾಗಿರುವುದರಿಂದಲೇ ನೀನು ಮಾಡಿದ ತಪ್ಪುಗಳನ್ನ ನೀನು ಆತನ ಮುಂದೆ ಅರಿಕೆ ಮಾಡಿ ಪಶ್ಚಾತ್ತಾಪ ಪಡಬೇಕೆಂದು ಆತ ಬಯಸ್ತಾನೆ. ಯಾಕೆ ಅಂತ ಹೇಳಿದ್ರೆ 2ನೇ ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ತೆಗೆದುಕೊಳ್ಳೋಣ 2ನೇ ಕೊರಿಂಥ 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಹೀಗಿರಲಾಗಿ ಯಾವನಾದರೂ, ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ, ಚಿಕ್ಕವರೋ ದೊಡ್ಡವರೋ ವಯಸ್ಕರೋ ವೃದ್ಧರೋ ಸೇವಕರೋ ಪಾಸ್ಟ್ರೋ ಪ್ರಾಫೆಟೋ ಇವಾಂಜಲಿಸ್ಟೋ ಯಾರಾದರೂ ಸರಿಯೇ, ಯಾವನಾದರೂ ಸರಿಯೇ ಕ್ರಿಸ್ತನಲ್ಲಿದ್ದರೆ, ಚರ್ಚ್ನಲ್ಲಿದ್ದರೆ ಅಂತ ಬರೀಲಿಲ್ಲ, ಬಿಳಿ ಬಟ್ಟೆನ ಹಾಕಿಕೊಂಡಿದ್ದರೆ ಅಂತ ಬರೀಲಿಲ್ಲ, ಸತ್ಯವೇದವನ್ನು ಹಿಡ್ಕೊಂಡಿದ್ದರೆ ಎಂಬುದಾಗಿ ಬರೀಲಿಲ್ಲ, ಕ್ರಿಸ್ತನಲ್ಲಿದ್ದರೆ, ಕಾಣಿಕೆಯನ್ನು ಕೊಡುತ್ತಿದ್ದರೆ ಎಂಬುದಾಗಿ ಬರೀಲಿಲ್ಲ. ಹಾಗಿದ್ರೆ ಗಮನಿಸ್ರಿ, ಒಳ್ಳೆ ಬಟ್ಟೆ ಹೊಸ ಬಟ್ಟೆ ಹಾಕ್ಕೊಂಡ್ರೆ ಅಂತ ಬರೀಲಿಲ್ಲ, ಸ್ನಾನ ಮಾಡಿಕೊಂಡ್ರೆ ಅಂತ ಬರೀಲಿಲ್ಲ. ಆ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು. ನಾವು ಆಗ ನೂತನ ಸೃಷ್ಟಿಯಾಗ್ತೇವೆ. ಸೊ 2024 ಕಡೆಯ ತಿಂಗಳಲ್ಲಿ ಕೂಡ ಕರ್ತನು ನಮ್ಮ ಮೇಲೆ ಕರುಣೆ ಉಳ್ಳವನಾಗಿದ್ದಾನೆ. ಈಗಲೂ ಸಹ ನಾವು ಪಶ್ಚಾತ್ತಾಪ ಪಡಬೇಕೆಂದು ಆತ ಬಯಸುವವನಾಗಿದ್ದಾನೆ. ನಾವು ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಬಯಸುವವನಾಗಿದ್ದಾನೆ. ನಾವು ಆತನಲ್ಲಿ ಇರಬೇಕೆಂದು ಆತ ಬಯಸುವವನಾಗಿದ್ದಾನೆ. ಆತನಲ್ಲಿ ಇರುವುದು ಹೇಗೆ? ಆತನ ವಾಕ್ಯದಲ್ಲಿ ಇರುವಾಗಲೇ ಆತನಲ್ಲಿ ನಾವು ಇರಲಿಕ್ಕೆ ಸಾಧ್ಯ. ಪ್ರಿಯರೇ, ನಾನು ಮತ್ತೆ ಹೇಳ್ತಾನೆ, ಕ್ರಿಸ್ತನನ್ನು ಅರಿತುಕೊಂಡು ಆತನ ಒಳಗಡೆ ನಾವು ಇರಬೇಕಲ್ಲ, ಆತನ ಒಳಗಡೆ ನಾವು ವಾಸ ಮಾಡಬೇಕು, ಆತನ ಒಳಗೆ ನಾವು ಜೀವಿಸಬೇಕಲ್ಲ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ? ನಾನು ಕಳೆದ ವಿಡಿಯೋಗಳಲ್ಲಿ ನಾನು ಹೇಳ್ತಿದ್ದೆ, ಯೇಸು ಕ್ರಿಸ್ತನ ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸುವುದಕ್ಕಾಗಿ ಆತ ಬಂದ. ಯಾಕೆಂದರೆ ಆಕಾಶ ಭೂಮಿ ಅಳಿದು ಹೋಗ್ತದೆ, ಆದರೆ ಆತನ ಬಾಯಿಂದ ಹೊರಟ ಪ್ರತಿ ಯಾವ ಮಾತಾದರೂ ಅಳಿದು ಹೋಗುವುದಿಲ್ಲ. ಧರ್ಮಶಾಸ್ತ್ರದಲ್ಲಿ ತಗೊಂಡು ಸೊನ್ನೆ ಆದರೂ ಗುಡುಸಾದರೂ ಅಳಿದು ಹೋಗೋದಿಲ್ಲ ಅಂತ. ಅದೇ ಥರನೇ ನಾವು ವಾಕ್ಯದಲ್ಲಿ ನೆಲೆಗೊಳ್ಬೇಕು. ವಾಕ್ಯ ಅದು ಗಟ್ಟಿಯಾದ ಬಂಡೆ, ದೊಡ್ಡ ಬಂಡೆ. ಅದು ಎಲ್ಲಿಂದ ಹುಟ್ಟಿತು, ಅದರ ಪ್ರಾರಂಭ ಎಲ್ಲಿದೆ, ಅದರ ಪ್ರಾರಂಭ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ನೀವು ನೋಡ್ಬೋದು, ದೊಡ್ಡ ಬಂಡೆಗಳು, ದೊಡ್ಡ ಬಂಡೆಗಳಿದೆ. ಸಣ್ಣ ಬಂಡೆ ಬಗ್ಗೆ ನಾನು ಹೇಳ್ತಾ ಇಲ್ಲ. ಒಳಗಡೆಯಿಂದ ಬೆಳೆದ ಬಂಡೆಗಳು ನೀವು ನೋಡ್ಬೋದು. ಒಳಗಡೆಯಿಂದ ಉಕ್ಕಿ ಬಂದ ಜ್ವಾಲಾಮುಖಿಯಿಂದ ಬೆಳೆದದ್ದೇ ಆ ಬಂಡೆ. ಕೆಲವರೆಲ್ಲ ಆ ಒಂದು ಗಣಿಗಾರಿಕೆಯನ್ನು ಮಾಡ್ತಾರೆ, ಆ ಕಲ್ಲುಗಳನ್ನ ತೋಡಿ ತೆಗಿತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ 30 ವರ್ಷಗಳಿಂದ ತೆಗಿತಾ ಇದ್ದಾರೆ, 40 ವರ್ಷಗಳಿಂದ ತೆಗಿತಾ ಇದ್ದಾರೆ. ಸೊ ಅವ್ರು ಇನ್ನೂ ತೆಗೆದು ಮುಗಿಸ್ಲಿಕ್ಕಾಗಲಿಲ್ಲ. ಬಂಡೆ ಇನ್ನೂ ಸಿಗ್ತಾನೆ ಇದೆ. ಅಂದರೆ ಇದು ತುಂಬ ಆಳವಾದ ಬಂಡೆ. ಇದರ ಅಸ್ಥಿವಾರ ಭೂಮಿಯ ಆ ಒಂದು ತಳಭಾಗದಿಂದಲೂ ಅದೇ ಪ್ರೇರೆ. ಸೊ ಹಾಗಿದ್ರೆ ಗಮನಿಸ್ರಿ, ಈ ಬಂಡೆಯ ಮೇಲೆ ನಮ್ಮ ಜೀವನವನ್ನು ಕಟ್ಟಬೇಕೆಂದು ದೇವರು ಬಯಸ್ತಾರೆ. ಯಾಕೆ? ಕಡೆಗೆ ಮಳೆ ಬರಲಿಕ್ಕಿದೆ, ಕಡೆಗೆ ಆ ಒಂದು ಗಾಳಿ ಬೀಸಲಿಕ್ಕಿದೆ, ಕಡೆಗೆ ಒಂದು ಪ್ರವಾಹ ಹೊಡೆಯಲಿಕ್ಕಿದೆ, ಕಡೆಗೆ ಅಂತೇಳಿ ಬರೆಯಲ್ಪಟ್ಟಿದೆ. ಅಂದರೆ ಈ ಲೋಕದ ಕಡೆಯಲ್ಲಿ, ಈ ಕಾಲದ ಕಡೆಯ ದಿವಸಗಳಲ್ಲಿ ಒಂದು ಮಳೆ ಬೀಸಲಿಕ್ಕಿದೆ, ಒಂದು ಬಿರುಗಾಳಿ ಬರಲಿಕ್ಕಿದೆ. ಸೊ ಹಾಗಿದ್ರೆ 2024ರಲ್ಲಿ ದೇವರು ಈ ಕಡೆಗೆ ನಮ್ಮನ್ನು ಕೇಳುವಂಥ ವಿಚಾರಗಳಿದ್ದಾನೆ, ಹೇಳ್ತಾ ಇರೋಂಥ ವಿಷಯಗಳಿದ್ದಾನೆ. ನಾವು ಪಶ್ಚಾತ್ತಾಪ ಪಡಬೇಕು, ನಾವು ಆತನ ಕಡೆಗೆ ತಿರುಗಿಕೊಳ್ಳಬೇಕು ಮತ್ತು ನಾವು ಆತನ ಮಕ್ಕಳಾಗಿ ಜೀವಿಸಬೇಕು. ಆತನ ಕೈಯೊಳಗೆ ನಾವು ಹೋಗಿಬಿಡಬೇಕು. ಅದಕ್ಕಾಗಿ ಪ್ರಕಟಣೆ ಪುಸ್ತಕದಲ್ಲಿ ಅದನ್ನು ದೇವರು ಹೇಳ್ತಾರೆ. ನೋಡ್ರಿ, ಅಪೊಸ್ತಲನಾದ ಯೋಹಾನನು ಕೂಡ ತನ್ನ ಪುಸ್ತಕದ ಕಡೆಯ ಪತ್ರಿಕೆಯಲ್ಲಿ ಆತ ಹೇಳ್ತಾನೆ. ಆತನ ಪುಸ್ತಕದಲ್ಲೇ ನಾವು ಮತ್ತೆ ನೋಡುವಂಥದ್ದು, ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಪಾಪ ಮಾಡಬೇಡ್ರಿ, ಒಬ್ಬರನ್ನೊಬ್ಬರು ಪ್ರೀತಿಸ್ರಿ, ದೇವರೊಂದಿಗೆ ಐಕ್ಯವಾಗಿರ್ರಿ, ದೇವರನ್ನ ಪ್ರೀತಿಸ್ರಿ ಎಂಬುದಾಗಿ ಆತ ಬರೆಯೋದನ್ನು ನಾವು ಕಾಣ್ತೇವೆ. ಸೊ ಹಾಗಿದ್ರೆ ಪ್ರಿಯರೇ, ನಾವು ಈ ದಿವಸ ನಾವು ಮಾಡಬೇಕಾದ ಒಂದು ವಿಷಯ, ನಾವು ಆತನ ಮುಂದೆ ನಮ್ಮ ಪಾಪಗಳೆಲ್ಲವನ್ನು ಅರಿಕೆ ಮಾಡಿರೋಣ. ನಮಗೇನಾದರೂ ಇನ್ನು ಒಂದೇ 1 ಗಂಟೆ ಕಾಲ ಏಸು ಬರೋದಕ್ಕೆ 1 ಅವರ್ ಇದೆ ಅಂತಂದರೆ ನಾವೇನು ಮಾಡ್ತೀವಿ? ಅಥವಾ 1 ದಿನ ಇದೆ ಅಂದರೆ ನಾವೇನು ಮಾಡ್ತೀವಿ? ನಾವು ಪಾಪನೆಲ್ಲ ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳಲ್ವ? ಸೊ ಹಾಗಿದ್ರೆ ಗಮನಿಸ್ರಿ ಪ್ರಿಯರೇ, ಇದು ನಮಗೆ ಗೊತ್ತಿಲ್ಲ ಕ್ರಿಸ್ತನು ಯಾವಾಗ ಬರ್ತಾನೋ, ಕ್ರಿಸ್ತನು ಯಾವಾಗ ಬರ್ತಾರೋ, ಯಾವಾಗ ಬಂದು ನಮ್ಮನ್ನು ಸಂಧಿಸಲಿಕ್ಕಿರುವಾಗ ನಾವು ಆತನ ಮುಂದೆ ಜ್ಞಾನಿಗಳಾಗಿಯೂ ಮತ್ತು ಆತನ ರಕ್ತದಿಂದ, ಆತನ ವಾಕ್ಯದಿಂದ ತೊಳೆಯಲ್ಪಟ್ಟ ಮೊದಲಗಿತ್ತಿಯರಾಗಿಯೂ ನಾವು ಇರಬೇಕಲ್ಲ. ಸೊ ಆತನಿಗಾಗಿ ಕಾಯುವವರನ್ನು ಆತ ಕರೆದುಕೊಂಡು ಹೋಗ್ಲಿಕ್ಕಿದ್ದಾನೆ. ನಾವಾಗಿರೋದ್ರಿಂದ, ನಮಗೆ ಗೊತ್ತಿಲ್ಲದೇ ಇರೋದ್ರಿಂದ ಈಗಲೇ ನಾವು ಪಶ್ಚಾತ್ತಾಪ ಪಟ್ಟು ನಾವು ಆತನ ಕಡೆಗೆ ತಿರುಗಿಕೊಳ್ಳೋಣ. ನಾವು ಮಾಡಿದ ಪಾಪಗಳನ್ನ ಆತನ ಮುಂದೆ ಅರಿಕೆ ಮಾಡೋಣ.
ಆತನ ಮುಂದೆ ಹೇಳೋಣ, ಸ್ವಾಮಿ ನನ್ನನ್ನು ಕ್ಷಮಿಸು, ನಾನು ತಿಳಿಯದೇ ಪಾಪ ಮಾಡಿದ್ದೇನೆ, ನಾನು ಒಪ್ಪಿಕೊಳ್ಳೋಣವಾ. ಒಪ್ಪಿಕೊಂಡು ನಾವು ಪಾಪನ ಒಪ್ಪಿಕೊಳ್ಳುವಾಗ ಆತನ ರಕ್ತ ನಮ್ಮನ್ನು ತೊಳಿತದೆ, ಶುದ್ಧೀಕರಿಸ್ತದೆ, ಮಾರ್ಪಡಿಸ್ತದೆ. ಸೊ ಆಗಿರೋದ್ರಿಂದ ಪ್ರಿಯರೇ, ನಮಗೆ ಇನ್ನೊಂದು ಚಾನ್ಸ್ ಕೊಡಲ್ಪಡ್ತಾ ಇದೆ. 2024ರಲ್ಲಿ ನಾವು ಅನೇಕ ಕಾರ್ಯಗಳನ್ನ ಮಾಡಿಬಿಟ್ಟಿದ್ದೇವೆ. ನಾವು ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡಿಬಿಟ್ಟಿದ್ದೇವೆ, ದೇವರನ್ನ ಅಲಕ್ಷ್ಯ ಮಾಡಿಬಿಟ್ಟಿದ್ದೇವೆ, ದೇವರ ಆಜ್ಞೆಗಳನ್ನ ಅಲಕ್ಷ್ಯ ಮಾಡಿಬಿಟ್ಟಿದ್ದೇವೆ, ಪವಿತ್ರಾತ್ಮನನ್ನು ನೋಯಿಸಿಬಿಟ್ಟಿದ್ದೇವೆ, ದುಃಖಪಡಿಸಿದ್ದೇವೆ. ಆತನಿಂದ ನಾವು ತುಂಬಲ್ಪಡಲಿಲ್ಲ, ದೇವರ ವಾಕ್ಯನ ಸರಿಯಾಗಿ ಧ್ಯಾನಿಸಲಿಲ್ಲ, ನಾವು ಸರಿಯಾಗಿ ಪ್ರಾರ್ಥಿಸಲಿಲ್ಲ, ದೇಶಕ್ಕಾಗಿ ಪ್ರಾರ್ಥಿಸಲಿಲ್ಲ, ಸುವಾರ್ತೆ ಸಾರಲಿಲ್ಲ. ನಾನೇನು ಪಾಪ ಮಾಡಲ್ಲ ಅಂತ ಹೇಳಿ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಮಾಡಲಿಲ್ಲ ಅಂದರೆ ನಾವು ಪಾಪ ಮಾಡಿದ್ದ ಹಾಗೆ ಆಯ್ತಲ್ಲ. ವ್ಯಭಿಚಾರ ಮಾಡದೇ ಇರ್ಬೋದು, ಕೊಲೆ ಮಾಡದೇ ಇರ್ಬೋದು, ದರೋಡೆ ಮಾಡದೇ ಇದ್ದಿರ್ಬೋದು, ಆದರೆ ನಾವು ಸುವಾರ್ತೆ ಹೇಳ್ದಿದ್ರೆ ಪಾಪ ಮಾಡಿದ್ದೇವೆ. ನಾವು ಪ್ರಾರ್ಥನೆ ಮಾಡದೇ ಇದ್ದರೆ ಪಾಪ ಮಾಡಿದ್ದೇವೆ. ನಾವು ಕರ್ತರ ಮುಂದೆ ತಗ್ಗಿಸಿಕೊಂಡು ಸತ್ಯವೇದನ ಧ್ಯಾನಿಸದೇ ಇದ್ದರೆ ನಾವು ಪಾಪ ಮಾಡಿದ್ದೇವೆ. ನೀತಿ ಮಾರ್ಗದಲ್ಲಿ ಮತ್ತೊಬ್ಬರನ್ನ ನಡೆಸದೇ ಇದ್ದರೆ ನಾವು ಪಾಪ ಮಾಡಿದ್ದೇವೆ. ನಮ್ಮ ಜವಾಬ್ದಾರಿಗಳನ್ನ ನಾವು ಸರಿಯಾಗಿ ನಡೆಸದೇ ಇದ್ದರೆ ನಾವು ಪಾಪ ಮಾಡಿದ್ದೇವಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸೋಣವ, ಕರ್ತನ ಕಡೆಗೆ ತಿರುಗಿಕೊಳ್ಳೋಣವ. ನಾವು ದೇವರ ಮುಂದೆ ಅರಿಕೆ ಮಾಡಿ ಒಪ್ಪಂದ ಮಾಡಿದ ಆ ಒಂದು ಒಡಂಬಡಿಕೆಗಳನ್ನ ನಾವು ಮರೆತು ಜೀವಿಸ್ತಿದ್ದೇವೆ. ಗಂಡ ಹೆಂಡತಿಯಾಗಿ ಮದುವೆ ದಿವಸದಲ್ಲಿ ಮಾಡಿದ ಒಪ್ಪಂದವನ್ನು ಅನೇಕ ಸಮಯದಲ್ಲಿ ಮರ್ತೇ ಹೋಗ್ತೇವೆ. ಮಕ್ಕಳನ್ನ ಹೆತ್ತಾಗ ಆ ಮಕ್ಕಳಿಗೆ ಹೆಸರಿಡುವಾಗ ಅಥವಾ ಆ ಮಕ್ಕಳ ಬರ್ಡೇ ದಿನದಲ್ಲಿ ಪಾಸ್ಟರ್ನ ಬಾಯಲ್ಲಿ ಹೇಳಿಸ್ತಾರೆ, ಕೇಳ್ತಾರೆ, ನಿಮ್ಮ ಮಕ್ಕಳನ್ನ ನೀವು ಬೆಳೆಸ್ತೀರಾ, ಆತ್ಮಭಾರದಲ್ಲಿ ಬೆಳೆಸ್ತೀರಾ, ದೇವರ ದೇಹ ಬಲದಲ್ಲಿ ಚೆನ್ನಾಗಿ ವೃದ್ಧಿಪಡಿಸ್ತೀರಾ, ದೇವರ ವಾಕ್ಯ ಹೇಳ್ಕೊಡ್ತೀರಾ ಅಂತ ಹೇಳಿದಾಗ ನಾವು ಹೌದು ಅಂತ ಹೇಳಿ ಒಪ್ಕೊಳ್ತೀವಿ. ಅನೇಕ ಸೇವಕರುಗಳು ಬಂದು ವಾಕ್ಯ ಕೊಡುವಾಗ ಆ ವಾಕ್ಯ ಕೇಳಿದ ಮೇಲೆ ನಾನು ಈ ರೀತಿಯಲ್ಲಿ ಜೀವಿಸ್ತೀನಿ ಅಂತ ಹೇಳಿ ಒಪ್ಪಿಸ್ಕೊಟ್ವಿ, ಈ ರೀತಿಯಲ್ಲಿ ಪ್ರಾರ್ಥಿಸ್ತೀನಿ ಅಂತ ಒಪ್ಪಿಸ್ಕೊಟ್ವಿ. ಮಾಡಿದ್ವಾ ಅಂತ ಹೇಳಿದ್ರೆ ಮಾಡಲೇ ಇಲ್ಲ. ನಾವು ಹಾಗಿದ್ರೆ ಅಪನಂಬಿಗಸ್ತರಿಗೂ ನಾವು ಪಾಪ ಮಾಡಿದವರಾಗಿ ದೇವ್ರ ಮುಂದೆ ಕಾಣಿಸ್ತಾ ಇದ್ದೀವಲ್ಲ. ಸೊ ಹಾಗಿದ್ರೆ ಕರ್ತನ ಮುಂದೆ ನಾವು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡೋಣವಾ. ಪೇತ್ರ ಯೇಸುವನ ಅಲ್ಲಗೆಳೆದರೂ ಕೂಡ ಆತ ಹೋಗಿ ವ್ಯಥೆಪಟ್ಟು ಅಯ್ಯೋ ನಾನು ಯೇಸುನ ಇಲ್ಲ ಅಂತ ಹೇಳ್ಬಿಟ್ಟನಲ್ಲ, ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ನಲ್ಲ, ನಾನು ಅರಿಯೇ ಎಂಬುದಾಗಿ ಹೇಳಿದ್ನಲ್ಲ ಎಂಬುದಾಗಿ ಪೇತ್ರ ಪಶ್ಚಾತ್ತಾಪ ಪಟ್ಟು ಹತ್ತದ್ರಿಂದ ಆತ ಕ್ಷಮಿಸಲ್ಪಟ್ಟ. ಅದೇ ಯೂದನು ತಾನು ಮಾಡಿದ ತಪ್ಪನ್ನು ಆತ ಪಶ್ಚಾತ್ತಾಪ ಪಡದೆ ಆತ ಏನು ಮಾಡ್ತಾ ಇದ್ದಾನೆ, ವ್ಯಥೆ ಪಟ್ಟುಕೊಂಡು ಹಾಗೆ ಕಣ್ಣೀರಿಡ್ತಾ ಅಯ್ಯೋ ಹಿಡ್ಕೊಟ್ಬಿಟ್ನಲ್ಲ ಅಂತ ಹೇಳಿ ಖಂಡನೆಯಿಂದ ಆತ ನೇತಾಕೊಂಡು ಸಾಯ್ತಾನೆ. ಪ್ರೇರೆ ಕಡೆಗೆ ಆತ ಸಾಯ್ತಾನೆ, ಆದರೆ ಪೇತ್ರ ಇಲ್ಲಿ ಉಳಿತಾನೆ. ಹಾಗಿದ್ರೆ ನಮಗೂ ಕೂಡ ದೇವರ ದಿವಸ ಹೇಳ್ತಿರೋದಿದೆ, ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳೋದ್ರಿಂದ ನಾವು ಪಾಪ ಮಾಡಿದ್ಕೊಳ್ಳೆ ತಿರುಗಿಕೊಳ್ಳೋದ್ರಿಂದ ದೇವರು ಮತ್ತೊಂದು ಹಂತಕ್ಕೆ ನಮ್ಮನ್ನು ಕರೆದೊಯ್ಯಲಿಕ್ಕಿದ್ದಾರೆ. ಪೇತ್ರನ ಬಳಿಲಿ 3 ಬಾರಿ ಕೇಳಿದ್ರು. 3 ಬಾರಿ ಕೇಳಿದ ನಂತರ ನಾವು ನೋಡ್ತೇವೆ ಪೇತ್ರನ ಮತ್ತೊಂದು ಹಂತದಲ್ಲಿ ದೇವರಿಡ್ತಾರೆ. ಪಶ್ಚಾತ್ತಾಪ ಪಟ್ಟ ಪ್ರತಿಯೊಬ್ಬೊಬ್ಬ ವ್ಯಕ್ತಿಯನ್ನೂ ಕೂಡ ದೇವರು ಅದೇ ರೀತಿಯಲ್ಲಿ ಮೇಲೆತ್ತಿದ್ದಾರೆ. ಸಂಸೋನ ತಾನು ಜೀವಿತದಲ್ಲಿ ಮಾಡಿದ ಎಲ್ಲ ತಪ್ಪುಗಳನ್ನ ಕರ್ತನ ಮುಂದೆ ಒಪ್ಪಿಕೊಂಡ, ನಾನು ಪಾಪಿ ಸ್ವಾಮಿ, ಆದರೂ ನಾನು ಕೇಳ್ತೇನೆ ಮತ್ತೊಮ್ಮೆ ನಿನ್ನ ಆತ್ಮ ನನ್ನ ಮೇಲೆ ಬರಲಿ. ಆ ಕೂದಲು ಬೆಳೀತಾ ಇದೆ, ಆತನು ಕುರುಡನಾಗಿದ್ದಾನೆ, ಎಲ್ಲರೂ ಹಾಸ್ಯ ಮಾಡುವುದಕ್ಕೆ ಕಾರಣವಾಗಿ ಆತ ಕೆಲಸ ಮಾಡ್ತಾ ಇದ್ದಾನೆ, ದಾಸನಾಗಿ ಇದ್ದಾನೆ, ಆತನ ಕಾಲುಗಳಲ್ಲಿ ಕೈಗಳಲ್ಲಿ ಕೊಳಗಳನ್ನ ಹಾಕಿದ್ದಾರೆ. ಆದರೆ ಆತ ಪಶ್ಚಾತ್ತಾಪದಿಂದ ದೇವರ ಬಳಿಯಲ್ಲಿ ಕೇಳ್ತಾನೆ. ಅದು ದೇವರು ಮೊದಲಿದ್ದ ಬಲಕ್ಕಿಂತ ಅಧಿಕವಾದ ಬಲವನ್ನು ಸಂಸೋನನ ಮೇಲೆ ಕೊಟ್ಟರು. ಆತ ಜೀವಂತವಾಗಿದ್ದ ದಿವಸಗಳಲ್ಲಿ ಕೊಂದಂಥ ಫಿಲಿಸ್ಟರಿಗಿಂತ ಆದರೆ ಆತ ಕಡೆಗೆ ಕೊಂದಂಥ ಫಿಲಿಸ್ಟರು ಅಧಿಕ. ಸೊ ಹಾಗಿದ್ದರೆ ಪ್ರಿಯಳೇ, ಸಹೋದರನೇ ಸಹೋದರಿಯೇ, ನಿನ್ನನ್ನು ಕರ್ತನು ಅದೇ ರೀತಿಯಲ್ಲಿ ಉಪಯೋಗಿಸ್ಲಿಕ್ಕಿದ್ದಾನೆ. ಈ ಕಡೆಯ ದಿವಸದಲ್ಲಿ ನೀ ಪಶ್ಚಾತ್ತಾಪ ಪಡುವುದಾದರೆ ಮತ್ತೊಂದು ಹಂತಕ್ಕೆ ನಿನ್ನನ್ನು ಕರೆದೊಯ್ಯಲಿಕ್ಕಿದ್ದಾನೆ. ಯಾಕೆಂತ ಹೇಳಿದ್ರೆ ಆಗಲೇ ಹೇಳಿದಾಗೆ, ನೀನು ಕ್ರಿಸ್ತನಿರುವುದಾದರೆ ನೂತನ ಸೃಷ್ಟಿ, ಪೂರ್ವಸ್ಥಿತಿ ಎಲ್ಲವೂ ಹೊರಟು ಹೋಯಿತು, ಎಲ್ಲ ನೂತನವಾಯಿತು. ಆತನು ತಿರುಗಿ ಜ್ಞಾಪಕ ಮಾಡಿಕೊಳ್ಳುವ ದೇವರಲ್ಲವೇ ಅಲ್ಲ. ನಿನ್ನ ಹಳೆಯ ಪರಿಸ್ಥಿತಿಯನ್ನು ಮರೆತು ಬಿಡುವ ದೇವರು, ಹಳೆಯ ಪರಿಸ್ಥಿತಿಯನ್ನು ಬಿಟ್ಟು ಬಿಡುವ ದೇವರು, ತಿರುಗಿ ನಿನ್ನನ್ನು ಹೊಸದಾಗಿ ನೋಡುವ ಕರ್ತನು ಆತನಾಗಿದ್ದಾನೆ. 2024ನೇ ವರ್ಷದಲ್ಲಿ ಜನವರಿ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ ಮಾಡಿದ ಎಲ್ಲ ಕಾರ್ಯಗಳನ್ನ ಆತನ ಮುಂದೆ ಅರಿಕೆ ಮಾಡು. ಕರ್ತನ ಮುಂದೆ ಕೂತು ಸಾಧ್ಯ ಆದರೆ ಈ ವಾರದಲ್ಲಿ ಕುಳಿತು ಸಾಧ್ಯ ಆದರೆ ಮಾಡಿದ ತಪ್ಪುಗಳೆಲ್ಲವನ್ನು ಅರಿಕೆ ಮಾಡೋದು ಒಳ್ಳೆಯದು. ಸಾಧ್ಯ ಆದರೆ ನಾವು ಕರ್ತನ ಮುಂದೆ ಕುಳಿತು, ಸ್ವಾಮಿ ನಾವೇನು ಮಾಡಿದ್ವಿ, ನಿನಗೆ ವಿರುದ್ಧವಾಗಿ ಯಾವ ಪಾಪಗಳನ್ನ ಮಾಡಿದ್ವಿಯಪ್ಪ ಎಂಬುದಾಗಿ ಉಪವಾಸವಿದ್ದು ಪ್ರಾರ್ಥಿಸುವುದಾದರೆ ಅದೆಷ್ಟೋ ಒಳ್ಳೆಯದಲ್ವಾ. ನಾವು ದೇವರ ಬಳಿಗೆ ಹತ್ತಿರ ಹೋಗ್ತೀವಲ್ಲ, ದೇವರ ವಾಕ್ಯ ಹೇಗೆ ಹೇಳ್ತದೆ, ದೇವರಿಗೆ ಸಮರ್ಪಿಸ್ರಿ, ಆತನ ಬಳಿಗೆ ಬನ್ನಿರಿ, ಆತ ನಿಮ್ಮ ಬಳಿಗೆ ಬರ್ತಾನೆ. ಸೈತಾನನನ್ನು ಓಡಿಸ್ರಿ, ಆತನ ತೊಲಗಿಸ್ರಿ ಎಂಬುದಾಗಿ ಹೇಳ್ತದಲ್ಲ. ಇವತ್ತು ಕೂಡ ಪ್ರಿಯರೇ, ನೀನು ಉಜ್ಜೀವಿಸಲ್ಪಡಬೇಕನ್ನೋದಾದರೆ ಸಹೋದರನೇ, ನೀನು ತಗ್ಗಿಸಿಕೊಳ್ಳಲ್ಪಡಬೇಕು.
ನೀನು ಆತನ ಮುಂದೆ ಪಶ್ಚಾತ್ತಾಪ ಪಟ್ಟು ಕರ್ತನ ಮುಂದೆ ಮೊಣಕಾಲೂರಿ ಕಾಯ್ದು ಸ್ವಾಮಿ ನಿನ್ನನ್ನು ಎಲ್ಲಿ ನೋಯಿಸ್ತೆ ಸ್ವಾಮಿ ಎಂಬುದಾಗಿ ಆತನ ಮುಂದೆ ಕೇಳಬೇಕು. ಇವತ್ತೂ ಕೂಡ ಕರ್ತನ ಮಾತಿಗಾಗಿ ಕಾಯ್ತಾ ಇದ್ದಾನೆ. ನಿನ್ನ ಬಾಯಿಂದ ಮಾತು ಹೊರಡಲಿ ಅಂತ ಕಾಯ್ತಾ ಇದ್ದಾನೆ. ಹೌದು, ಸಭೆಯ ಸಭಾಪಾಲಕರಾಗಿ ಸಭೆಯ ಸೇವಕರುಗಳಾಗಿ ನಾವು ಮಾಡಿದ ಪಾಪಗಳನ್ನ ಆತನ ಮುಂದೆ ಅರಿಕೆ ಮಾಡಬೇಕೆಂದು ಬಯಸ್ತಾ ಇದ್ದಾನೆ. ನಾವು ನಮ್ಮನ್ನು ಹೆಚ್ಚಿಸಿಕೊಂಡು ಜಮ ಪಡುತ್ತಾ ನಾನು ಮಾಡಿದ್ದು ತಪ್ಪೇ ಅಲ್ಲ ಎಂಬುದಾಗಿ ಜೀವಿಸುವವರಾಗಿದ್ದೇವಲ್ಲ. ಎಲ್ಲ ಪ್ರಿಯರೇ, ಇಲ್ಲ ನಾವು ಪಾಪಿ ಅಲ್ಲ ಎಂಬುದಾಗಿ ಹೇಳೋದಾದ್ರೆ ಆತನ ಸುಳ್ಳುಗಾರರಾಗಿ ಮಾಡ್ತೀವಿ. ಈಗಲೇ ನಾವು ತಲೆಬಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವಾ. ಕರ್ತನೆ ನಿನಗೆ ಸ್ತೋತ್ರಪ್ಪ. ನಾವು ಹೊಸ ವರ್ಷದ ಒಳಗಡೆ ಹೋಗ್ಲಿಕ್ಕಿದ್ದೇವೆ. ಹೋಗುವುದಕ್ಕಿಂತ ಮುಂಚಿತವಾಗಿಯೇ ಕರ್ತನೆ ನಾವು ಒಪ್ಪಿಕೊಳ್ತೇವೆ. ನಾವು ಪಾಪಿಗಳು ಸ್ವಾಮಿ, ನಾವು ದ್ರೋಹಿಗಳು ಸ್ವಾಮಿ, ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇವೆ, ನಿನ್ನನ್ನು ನೋಯಿಸಿದ್ದೇವೆ ಸ್ವಾಮಿ. ನಮ್ಮನ್ನು ಕ್ಷಮಿಸು. ನಿನ್ನ ಪರಿಶುದ್ಧವಾದ ರಕ್ತದ ನಮ್ಮನ್ನು ತೊಳೆದು ಶುದ್ಧೀಕರಿಸು ಕರ್ತನೆ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ, ಮಾನ, ಮಹಿಮೆ, ಸ್ತುತಿ, ಸ್ತೋತ್ರ ನಿಮಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆ, ಆಮೆನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಕಳೆದ ವರ್ಷ 2024 ಮುಗಿಲಿಕ್ಕಿದೆ. 2025 ಪ್ರಾರಂಭವಾಗಲಿಕ್ಕಿದೆ. ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ದಯವಿಟ್ಟು ಈ ಒಂದು ವಿಡಿಯೋಸ್ಗಳ ಮೂಲಕವಾಗಿ ಮತ್ತೊಮ್ಮೆ ಹೇಳ್ತಾನೆ, ಈ ಒಂದು ಮೀಡಿಯಾ ಮಿನಿಸ್ಟ್ರಿ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿರುವುದಾದರೆ ದಯಮಾಡಿ ನಿಮ್ಮ ಸಾಕ್ಷಿಗಳನ್ನ ಬರೀರಿ. ಅದು ನಮಗೆ ಖಂಡಿತವಾಗಿ ತುಂಬ ಆಶೀರ್ವಾದವಾಗಿರ್ತದೆ. ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾರ್ಥನೆ ಕೋರಿಕೆಗಳಿದ್ರೆ ದಯವಿಟ್ಟು ತಿಳಿಯಪಡಿಸ್ರಿ. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದ ಲಾರ್ಡ್.